ಇಂದು ನಮ್ಮ ಮೈಸೂರು ಕೆಂಪೇಗೌಡ ವೃತ್ತ, ಅದು ಪ್ರಸಿದ್ಧವಾಗಿ ಮಣಿಪಾಲ್ ವೃತ್ತ ಅಥವಾ ಒಂದು ಏನು ಕೊಲಂಬಿಯಾ ಏಷ್ಯಾ ವೃತ್ತ ಅಂತ ಕರೆಯಲಾಗುತ್ತೆ. ಅಲ್ಲಿ ಎಷ್ಟೋ ವರ್ಷದಿಂದ ಬಹಳ ಜನರ ಬೇಡಿಕೆ ಆಗಿತ್ತು ಈ ಒಂದು ಫ್ಲೈಓವರ್ ವ್ಯವಸ್ಥೆ ಬರಬೇಕು ಅಂತ. ಸೊ ಇವಾಗ ಕಳೆದ ವರ್ಷದಲ್ಲೇ ನಾವು ಘೋಷಣೆ ಮಾಡಿದ್ವಿ. ಆ ಒಂದು ಪ್ಯಾಕೇಜ್ ಅಂದ್ರೆ ಅಪ್ಗ್ರೇಡ್ ಪ್ಯಾಕೇಜ್ ಅನ್ನು ಕೂಡ ಇವತ್ತು ಘೋಷಣೆ ಮಾಡೋ ಕೆಲಸ ಆಗಿತ್ತು. ನಂತರ ಅದನ್ನ ಅನುಷ್ಠಾನ ಮಾಡುವಂತದ್ದು ಕೆಲಸ ಈ ಜಾನ್ವರಿಯಲ್ಲಿ ಶುರುವಾಯಿತು. ಆವಾಗ ಕೆಲಸ ಅಪಾಯಿಂಟ್ಮೆಂಟ್ ಡೇಟ್ ಬಂದಿದ್ದ ಕೂಡಲೇ ಎಲ್ಲ ಕೆಲಸಗಳು ಪ್ರಾರಂಭ ಆಗಿದ್ದಾವೆ. ಈಗ ಆ ಫ್ಲೈಓವರ್ ವ್ಯವಸ್ಥೆ ಅಲ್ಲಿ ಬರೋದು ಸುಮಾರು ಮಾರ್ಚ್ 2027 ಒಳಗೆ ಮುಗಿಸ್ತಾರೆ ಅಂತ ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿ ಆದಂತಹ ಶ್ರೀ ದೇವೇಗೌಡರು ಹಾಗೂ ಪ್ರಸ್ತುತ ನಮ್ಮ ಬೃಹತ್ ಕೈಗಾರಿಕೆ ಸಚಿವರಾದಂತಹ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಒಂದು ಸಭೆ ನಡೆಸಿದ್ರು. ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವರಾದಂತಹ ಶ್ರೀ ಪಿಯೂಷ್ ಗೋಯಲ್ ಅವ್ರ ಜೊತೆಗೆ ನಾವು ಕೂಡ ಭಾಗವಹಿಸಿದ್ವಿ. ನಮ್ಮ ಸ್ಥಳೀಯ ಎಲ್ಲ ಶಾಸಕರು, ನಾಯಕರು ಎಲ್ಲರೂ ಬಂದಿದ್ರು. ಆ ಒಂದು ಸಭೆಯಲ್ಲಿ ಈ ಕೆಲವು ತಂಬಾಕು ಮಂಡಳಿ ಮತ್ತು ತಂಬಾಕು ಬೆಳೆಗಾರರ ಒಂದು ಸಮಸ್ಯೆಗಳು ಏನಿತ್ತು ಅದೆಲ್ಲಾನು ಕೂಡ ವ್ಯಕ್ತಪಡಿಸಲಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ರೇಟ್ ಕೊಡಬೇಕಾಗಿದೆ. ಯಾಕಂದ್ರೆ ತಂಬಾಕು ಬೆಳೆಗಾರರು ತಂಬಾಕು ಏನು ಬೆಲೆ ಇದೆ ಅದನ್ನ ಉತ್ಪಾದನೆ ಮಾಡೋದು ವೆಚ್ಚನೂ ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ. ಸೌದೆ ಎಲ್ಲಾನು ಕೂಡ ಇವತ್ತು ಜಾಸ್ತಿ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಸೂಕ್ತ ಬೆಲೆ ಕೊಡಬೇಕಾಗಿದೆ ಅಂತ ಹೇಳಿದೀವಿ. ಅವರು ಅದಕ್ಕೆ ತಕ್ಷಣ ಸ್ಪಂದಿಸಿ ಮೊನ್ನೆ ಎಲ್ಲ ರೇಟು ಕೂಡ ಒಂದ್ ರೀತಿ 280 ಜಾಸ್ತಿ ಆಗಿದೆ. ಎಲ್ಲಕ್ಕೂ ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಜೊತೆಗೆ ಈ ಒಂದು ಫಾರಿನ್ ಬಯರ್ಸ್ ಬರಬೇಕು, ಯಾಕಂದ್ರೆ ITC ಒಂದ್ ರೀತಿ ಮೊನಾಪ್ಲಿ ಇದೆ ಅಂತ ನಾವು ಹಲವಾರು ಬಾರಿ ವ್ಯಕ್ತಪಡಿಸಿದ್ವಿ. ಇಲ್ಲೂ ಕೂಡ ಒಂದು ಸಭೆ ನಡೆಸೋ ಸಮಯದಲ್ಲಿ ಸ್ವಲ್ಪ ಒಂದು ವಾರ ರೇಟು ಜಾಸ್ತಿ ಆಗಿತ್ತು. ಆದ್ರೆ ತಕ್ಷಣ ಏನು ಸಪ್ಲೈ ಜಾಸ್ತಿ ಆಗಿರೋದ್ರಿಂದ ರೇಟ್ ಕಡಿಮೆ ಆಗ್ತಾ ಇತ್ತು. ಸೊ ಇದೆಲ್ಲಾನು ಕೂಡ ಒಂದ್ ರೀತಿ ನಿಯಂತ್ರಣ ಮಾಡಬೇಕಾಗಿದೆ. ನಾವು ತಂಬಾಕು ಮಂಡಳಿಗೂ ಹೇಳಿದೀವಿ, ರೈತರು ಕೂಡ ಇದಕ್ಕೆ ಒಂದು ಸಹಕಾರ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಒಂದು ಹೋರಾಟ ನಡೆಯುತ್ತೆ. ಈಗ ನೋಡಿ, ನಾವು ಆಡಳಿತ ಪಕ್ಷ ಆಗಿ ಕೇಂದ್ರದಲ್ಲಿ ತಂಬಾಕು ಮಂಡಳಿ ನಮ್ಮ ಅಡಿಯಲ್ಲಿ ಬರೋದು, ಇದು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅಡಿಯಲ್ಲಿ ಬರೋದು. ನಾವು ಏನು ಅದರ ಮೂಲಕ ಈ ಒಂದು ನಿಯಂತ್ರಣ ಮಾಡಬೇಕಾಗಿದೆ ಆ ಕೆಲಸ ಎಲ್ಲ ನಡೀತಾ ಇದೆ. ಹೌದು, ಒಂದ್ ರೀತಿ ನಾನು ಕೂಡ ವ್ಯಕ್ತಪಡಿಸಿರೋದು ITCದು ಒಂದು ಮೊನಾಪ್ಲಿ ಇದೆ. ಅದನ್ನ ನಾವು ಫಾರಿನ್ ಬಯರ್ಸ್ ಇಲ್ಲಿಗೆ ಅವಕಾಶ ಕೊಟ್ಟು ಅದನ್ನ ಆ ಒಂದು ಮೊನಾಪ್ಲಿಯನ್ನು ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇವತ್ತು ನಾವು ಕ್ರಮ ತಗೋಬೇಕು ಅಂತ ನಾವು ಕೂಡ ಮನವಿ ಮಾಡಿದೀವಿ. ಅದಕ್ಕೇನು ಕೂಡ ಅವರು ಸಕಾರಾತ್ಮಕವಾದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಅಲ್ಲಿ ಸುಮಾರು ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಏನು ಸಿಬ್ಬಂದಿಗಳು ಇದ್ದಾರೆ, ಅವ್ರಿಗೆ ಸಂಪೂರ್ಣವಾಗಿ ಈ ಕೀರ್ತಿ ಸಲ್ಲಬೇಕಾಗಿದೆ. ಆ ಒಂದು ಬಿಸಿಲಲ್ಲಿ ಒಂದು ಎಷ್ಟು ಸೆಕೆ ಇತ್ತು ಆದ್ರೂ ಸಹ ಅವರು ಸತತವಾಗಿ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿರುವಂತದ್ದು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿತ್ತು. ಅವರೇ ಇವತ್ತು ಏನಾದ್ರೂ ಇದು ಉಳಿಸಿರುವಂತದ್ದು ಕೆಲಸ ಆಗಿದ್ರೆ ಅವರೇ ಕಾರಣ ಅಂತ. ಈಗಾಗಲೇ ನಮ್ಮ ಅಧಿವೇಶನದಲ್ಲಿ ಮಾನ್ಯ ನಮ್ಮ ಪೆಟ್ರೋಲಿಯಂ ಸಚಿವರಾದಂತಹ ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ತಾವೆಲ್ಲರೂ ಗಮನಿಸಿರ್ತೀರಾ ಅಂತ ನಾನು ಭಾವಿಸುತ್ತೇನೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಏನಿದೆ, ಅದು ಮಧ್ಯಪ್ರಾಚ್ಯದಲ್ಲಿ ಒಂದು ಏನು ಸಮುದ್ರದ ಮಾರ್ಗವು, ಅಲ್ಲಿ ನಮ್ಮ LPG, ತೈಲು, ಅನಿಲ ಇದೆಲ್ಲಾನು ಕೂಡ ಸಾಗಣೆ ಮಾಡುವಂಥದ್ದು ಏನೋ ಒಂದು ವ್ಯವಸ್ಥೆ ಇದೆ. ಅದು ಆ ಒಂದು ಸಂಘರ್ಷದಿಂದ ಅದು ಒಂದು ಒತ್ತಡಗಳು ಬಂದಿದ್ದಾವೆ ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿಗಳು. ಅದರಿಂದ ಸಹಜವಾಗಿ ಆ ಒಂದು ವಿಶ್ವ ಮಟ್ಟದಲ್ಲಿ ಇದು LPG ಸರಬರಾಜು ಒಂದು ಪರಿಣಾಮ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದ್ರೂ ಸಹ ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇದ್ರೂ ಸಹ ಭಾರತದಲ್ಲಿ ಇದನ್ನ ಸಂಪೂರ್ಣವಾಗಿ ನಿಯಂತ್ರಣ ತಗೊಳ್ಳುವಂಥದ್ದು, ಕ್ರಮ ತಗೊಳ್ಳುವಂಥದ್ದು ಕೆಲಸ ಆಗಿದೆ. ಇಲ್ಲಾಗ್ಲೇ ಒಂದು ಏನು ರಿಫೈನರಿಗಳಲ್ಲಿ ಸುಮಾರು 30% ಉತ್ಪಾದನೆ ಮಾಡುವಂಥದ್ದು ಹೆಚ್ಚಳ ಆಗಿದೆ. ಜೊತೆಗೆ ಒಂದು ಗೃಹ ಬಳಕೆ ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ಮತ್ತೆ ಏನು ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ಅದಕ್ಕೆ ನಾವು ಯಾವುದೇ ರೀತಿ ಕೊರತೆ ಇಲ್ಲದೇದಂಗೆ ನಾವು ಮುಂದುವರಿತೀವಿ ಅಂತ ಇವತ್ತು ವಿಶ್ವಾಸ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ. ಎಲ್ಲಕ್ಕೂ ಆತಂಕ ಪಡೆಯುವ ಅವಶ್ಯಕತೆ ಇಲ್ಲ. ಮತ್ತೆ ಏನು ಎಕ್ಸೆಸ್ ಬೈಯಿಂಗು ಮತ್ತೆ ಬುಕ್ಕಿಂಗ್ ಮಾಡುವಂಥದ್ದು ಕೂಡ ಇವತ್ತು ಬೇಕಾಗಿಲ್ಲ. ಎಲ್ಲ ರೀತಿಯ ಒಂದು ಕ್ರಮಗಳು ತಗೊಂಡಿದೀವಿ. ಮತ್ತೆ ಡೈವರ್ಸಿಫಿಕೇಶನ್ ಕೂಡ ಮಾಡಿದ್ದಾರೆ. ಬರೀ ಒಂದ್ ಭಾಗದಿಂದ ಹಿಂದೆ ಏನ್ ತಗೋತಾ ಇದ್ವಿ ಈ ಒಂದು LPG, ಇವತ್ತು ಎಲ್ಲಾ ಕಡೆಯಿಂದಾನು ಕೂಡ ಎಲ್ಲ ಬಯರ್ಸ್ ಗಳಿಂದ ನಾವು LPG ತಗೋತಾ ಇದ್ವಿ. ಹೋಟೆಲ್ ಮಾಲೀಕರು ಇದೇ ಪರಿಸ್ಥಿತಿ ಆದ್ರೆ ನಾಳೆಯಿಂದ ನಾವು ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ.
ಈಗಾಗಲೇ ಅವರೆಲ್ಲರಿಗೂ ಕೂಡ ವಿಶ್ವಾಸ ಕೊಟ್ಟಿದ್ದಾರೆ. ಇವತ್ತು ಒಂದು ಏನು LPG ಏನು ಅವಶ್ಯಕತೆ ಇದೆ ಕಮರ್ಷಿಯಲ್ ಯೂಸ್ಗೂ ಕೂಡ ನಾವು ತುಂಬಿಸೋದ್ರಲ್ಲಿ ಇವತ್ತು ಮುಂದುವರಿತಾ ಇದೀವಿ ಅಂತ ಅವ್ರು ಕ್ರಮ ತಗೊಳ್ಳೋದಕ್ಕೆ ಇವತ್ತು ತೀರ್ಮಾನ ನೋಡಿ, ಇವತ್ತು ಕಾಂಗ್ರೆಸ್ಸಿನ ನಡವಳಿಕೆ ಅಧಿವೇಶನದಲ್ಲಿ ಎಲ್ಲರೂ ಇಡೀ ಒಂದು ದೇಶವೇ ಇವತ್ತು ಗಮನಿಸ್ತಾ ಇದ್ದಾರೆ. ಯಾವುದೇ ರೀತಿ ಮತ್ತೆ ಕಾನೂನು ಮತ್ತೆ ಏನು ನೀತಿ ನಿಯಮಗಳಿದಾವೆ ಒಂದು ಅಧಿವೇಶನ ಅದು ಯಾವುದೇ ರೀತಿ ಪಾಲನೆ ಮಾಡದೇನೆ ಇವತ್ತು ಮುಂದುವರಿತಾ ಇರುವಂತದ್ದು ಎಲ್ಲರೂ ನೋಡಿದ್ದಾರೆ. ಸ್ಪೀಕರ್ ಏನು ಅವಿಶ್ವಾಸ ಮಾಡಿರುವಾಗ ಕೂಡ ಅನೇಕರು ಅವರು ಯಾವ ರೀತಿ ಇನ್ನ ಕಾನೂನನ್ನು ಮತ್ತೆ ಸಭೆಯನ್ನು ಏನು ನೀತಿ ನಿಯಮಗಳಿದೆ ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದು ಅವಿಶ್ವಾಸ ಪ್ರಸ್ತಾಪನೂ ಕೂಡ ಅಲ್ಲೇ ವಿಫಲ ಆಯ್ತು. ಸೊ ಅದೇ ರೀತಿ ಇವರು ಯಾವುದೇ ರೀತಿ ಪ್ರಕ್ರಿಯೆಗಳು ಮತ್ತೆ ಅದರ ಒಂದು ಒಳ್ಳೆ ಏನು ಸಂಘಟನೆ ಇದೆ ಅದನ್ನ ಪಾಲನೆ ಮಾಡದೇನೆ ಇವರು ಮುಂದುವರಿತಾ ಇರುವಂತದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಏನು ಒಂದು ಭೌಗೋಳಿಕವಾದಂತಹ ರಾಜಕೀಯದ ಒಂದು ಮೂಲಕ ಯಾವುದೋ ಬೇರೆ ದೇಶದ ಒಂದು ಸಂಘರ್ಷದ ಮೂಲಕ ಆಗ್ತಾ ಇರುವಂತದ್ದು ಒತ್ತಡಗಳು ಎಲ್ಲರೂ ಜೊತೆಗೆ ಬಂದು ಇದನ್ನ ಬಗೆಹರಿಸುವಂತದ್ದು ಪ್ರಯತ್ನ ಮಾಡ್ಬೇಕಾಗಿದೆ. ಆದ್ರೆ ಇಲ್ಲಿಗೆ ಬಂದು ಇವ್ರು ರಾಜಕೀಯ ಮಾಡ್ತಾ ಇರೋದು ನಿಜಕ್ಕೂ ಖಂಡನೆ. ಅಂದ್ರೆ ಸರ್, ರಾಜ್ಯ ಸರ್ಕಾರದ ವೈಫಲ್ಯವನ್ನ ಖಂಡಿಸುವಲ್ಲಿ ಬಿಜೆಪಿ ನಾಯಕರುಗಳು ಎಲ್ಲರೂ ಮೌನ ಆದ್ರ ಅಥವಾ ಅವ್ರ ಕೈ ಸಾಮರ್ಥ್ಯ ಆಗ್ತಿಲ್ಲ ಹೇಗೆ ಅಂತ? ರಾಜ್ಯ ಸರ್ಕಾರದ ಒಂದು ಏನೇನು ನಿರ್ಣಯಗಳಿದೆ ಅದನ್ನ ಯಾವ ರೀತಿ ನಾವು ಟೀಕೆ ಮಾಡಬೇಕಾಗಿದೆ, ಎಲ್ಲಿ ಏನು ಅವ್ರು ಬರೀ ಘೋಷಣೆ ಮಾಡಿ ಯಾವುದೇ ರೀತಿ ಏನಕ್ಕೂ ಕೂಡ ಕಾರ್ಯರೂಪಕ್ಕೆ ತರದೇನೆ ಏನ್ ಕೆಲಸಗಳು ಮಾಡ್ತಾ ಇದಾರೆ ಅದು ಏನು ಸಮರ್ಪಕವಾಗಿ ಇದನ್ನ ಟೀಕೆ ಮಾಡಬೇಕಾಗಿದೆ, ಯಾವ ರೀತಿ ಚರ್ಚೆ ಮಾಡಬೇಕಾಗಿದೆ ಅದೆಲ್ಲಾನು ಕೂಡ ಆಗ್ತಾ ಇದೆ. ಅಧಿವೇಶನದಲ್ಲೂ ಕೂಡ ಇಲ್ಲಿ ಸ್ಥಳೀಯ ಒಂದು ರಾಜ್ಯದ ಅಧಿವೇಶನದಲ್ಲೂ ಕೂಡ ಅವರು ಎಲ್ಲ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ.